ಅಮ್ಮ, ಇವತ್ತು ನಾನು ಜೀವಿತರೂರ್ಗೆ ಹೋಗ್ತೀನಿ. ಆಟ ಬಾಡಿಗೆಗೆ ಹೇಳಿದ್ದೀನಿ. ಈ ಚೇರ್ ತಗೊಂಡೋದ್ರಾಗ ಇಟ್ಕೊಂಡು ಇವತ್ತು ಹೋಗಿ ಬರ್ತೀನಿ ಅಮ್ಮ. ಇವತ್ತು ಜೀವಿತರೂರಿಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲ ಕಣಲ್ಲ ಪಾಪ, ಮೊನ್ನೆ ಇನ್ನೂ ಚೆನ್ನಾಗಿದ್ಯಾ, ಹಂಗೆ ಗಾಡಿ ಮೇಲೆ ಕುಕ್ಕಣ್ಣು ಹಿಂಗೆ ಹೋಗ್ತೀಯಾ? ಬೇಡ ಕಣಪ್ಪ, ಇನ್ನೂ ಒಂದಿಟ್ಟು ನೋವು ಅದು ಕಮ್ಮಿ ಆಗಲಿ, ಎಲ್ಲ ಓಡಾಡ್ಬೇಡ ಸ್ವಲ್ಪ ದಿನ, ಸುಮ್ಮನಿರು. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗ್ಬಿಟ್ಟೈತೆ. ಹಣೆ ಬರ್ದಾಗಿದ್ರೆ ಮದುವೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಸುಮ್ಮನಿರು. ಇಲ್ಲ ಅಮ್ಮ, ಹೋಗಿ ಬರ್ಬೇಕು. ಆಟ ಕೇಳಿದ್ದೀನಿ ಇವತ್ತು. ಇವತ್ತು ಹೋಗಿ ಬಂದ್ಬಿಡ್ತೀನಿ. ಅಲ್ಲೇನಿಲ್ಲ, ಹೋಗಿ ಸ್ವಲ್ಪ ಸ್ವಾತಿನ ಮಾತಾಡಿಸ್ಕೊಂಡು ಬಂದ್ಬಿಡ್ತೀನಮ್ಮ. ಪ್ಲೀಸ್ ಅಮ್ಮ, ಹೋಗ್ಬೇಕು ನಾನು ಇವತ್ತು. ಹೋಗ್ತೀನಿ, ಇದರಲ್ಲೇ ನಾನು ಹೋಗೋದು ಗೊತ್ತೈತೆ. ಆಟೋ ಮಾಡ್ಕೊಬಿಟ್ಟು ಇದನ್ನು ಆಟೋದಲ್ಲಿ ಇಟ್ಕೊಂಡು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಬರ್ತಾನೆ ಆಟೋ ತೊಗೊಂಡು ಹೋಗ್ಬರ್ತೀನಮ್ಮ. ಏನಂಟಿ ಮರಮಂಟಿ ಏನೋ ಹೇಳ್ತಾ ಇದ್ದಾನೆ ಜೀವನ. ಹೆಂಗಿದ್ದವ್ನು ಹೆಂಗಾಗ್ಬಿಟ್ನಪ್ಪ. ನೋಡೋಕ್ಕಾಗಲ್ಲ. ನೋಡಪ್ಪ, ಎಂತೆಂಥವ್ರಿಗೆ ಏನೇನು ಕರ್ಮ. ನೋಡಮ್ಮ, ನೋಡು, ಒಂದು ಈಟ್ ಎಡವಿರೆ ಎಷ್ಟು ನೋವು ಅನುಭವಿಸ್ಬೇಕು. ನೋಡು, ನನ್ನ ಮಗ ಇವಾಗ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ. ಭಾಳ ಕಷ್ಟ ಕಣಮ್ಮ. ಎಲ್ಲ ಚೆನ್ನಾಗಿದ್ರೆ ಮನುಷ್ಯರ ಜೀವನ, ಏನಾರ ಒಂದು ಈಟ್ ಹೆಚ್ಚು ಕಮ್ಮಿ ಆಯ್ತು ಅಂತಂದರೆ ಮನುಷ್ಯರ ಜೀವನ ಅಲ್ಲ ಕಣಮ್ಮ. ತೆಗಿ. ಭಾಳ ಕಷ್ಟ. ಹೆಂಗ ಇದನ್ನ ವೀಲ್ ಚೇರ ತಂದಿದ್ದೀವಿ, ಹೆಂಗ ಹಿಂಗೆ ಓಡಾಡ್ತಾನಿದ್ರಾಗ ಹಿಂಗೆ ಅತ್ಲಾಗಳಿಂದ ಇತ್ಲಾಗೆ ಮನಿಕೊಂಡಿರೋ ತಮ್ಮಗ್ಲಾಗೆ ಮನಿಕೊಂಡು ಬೆನ್ನೆಲ್ಲ ಉರಿತೈತ್ ಕಣಮ್ಮ ಅಂಬಾನು. ಪಾಪ ನೋಡೋಕ್ಕಾಗಲ್ಲ ಕಣಂಟಿ ಮರಮಂಟಿ. ಹೆಂಗಿದ್ದವನು ಜೀವನು ಹೆಂಗಾಗ್ಬಿಟ್ಟ. ಚೆನ್ನಾಗಿದ್ದೀನಕ್ಕ, ಇವಾಗ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ. ಹೆಂಗೋ ಪರವಾಗಿಲ್ಲ. ಒಟ್ಟಿನಲ್ಲಿ ಹಾಸ್ಪಿಟ್ಲಾಗಿದ್ದಾಗ ನನಗೆ ಒಂಥರ ಬೇಜಾರಾಗ್ಬಿಡೋದು. ಏನಪ್ಪ ಇದು, ಹೆಂಗಿರೋನಪ್ಪ, ಹೆಂಗೆ ಇಲ್ಲಿಂದ ಹೋಗೋಣಪ್ಪ ಅನ್ನಿಸ್ಬಿಟ್ಟಿತ್ತು. ಬಂದು ಒಂದು ವಾರ ಓಡಾಡಲಿಲ್ಲ, ಒಂದು ವಾರ ರೆಸ್ಟ್ ಮಾಡಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ತಿಂಗ್ ಕೂತ್ಕೊಂಡು ಹೋಗ್ತೀನಿ. ಅಮ್ಮ, ಆಲೇನೆ ನಮ್ಮ ಜೀವಿತರೂರ್ಗೆ ಹೋಗ್ತಾನಂತೆ. ಸುಮ್ಮನಿರಪ್ಪ, 2 ದಿನ ಸುಮ್ಮನಿರು, ಚೆನ್ನಾಗಾಗತ್ತಕ್ಕನ ಅಂತ ಹೇಳಿರೇ ಏನಂಗೇನೆ ಹೋಗ್ತೀನಿ ಅಂತಾನೆ. ಏನು ಬೇಡ ಕಣಪ್ಪ ಅಂತ ಹೇಳಿ ಇಷ್ಟೆಲ್ಲ ಹೇಳಿರು ಕೇಳಂಗಿಲ್ಲ. ಹೇಳ್ರಮ್ಮ ಅಂಜಲಿ, ನೀನಾನ ಚೆನ್ನಾಗಾಗಿದ್ಯಾ ಬಿಡು. ಸ್ವಲ್ಪ ದಿನ ಚೆನ್ನಾಗಾಗೋವರೆಗೂ ಯಪ್ಪ, ಏನಾದರೂ ಇನ್ನೂ ಸ್ವಲ್ಪ ನೋವಾದರೆ ತಿರ್ಗ ಅದು ಯಾರು ಅನುಭವಿಸ್ತಾರೆ? ಮೂಗು ಪೆಟ್ಗಳು ಆಗ್ತಿರ್ತವೆ. ನೀನು ಸ್ವಲ್ಪ ಸೂಕ್ಷ್ಮಾಗಿರ್ಬೇಕು ಇನ್ಮೇಲೆ. 2 ಕಾಲು ಮುರಿದೇವಲ್ಲ, ಆಪ್ರೇಷನ್ ಮಾಡ್ಯವ್ರಲ್ಲ, ಇನ್ಮೇಲೆ ಎಷ್ಟು ಸೂಕ್ಷ್ಮಾಗಿರ್ತೀಯೋ ಅಷ್ಟು ಒಳ್ಳೇದು ಜೀವನ್ ನಿನಗೆ. ಯಾಕೆ ಹೋಗ್ತೀಯ ಇವಾಗ? ನೀವು ಯಾರ ಹುಡುಗಿ ನೋಡಕ್ಕೆ ಹೋಗ್ತಾನೆ, ಸ್ವಾತಿ ಅಂಬಳನ್ನ. ಹುಡುಗಿ ಜೀವಿತಾರ ಮನೆ ತಾಗೆ ಒಂದು ಹುಡುಗಿ ಇದ್ದಾಳೆ, ಅವಳು ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹುಡುಗಿನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾನೆ. ಆ ಹುಡುಗಿನೇನೆ ಇಲ್ಲಿ ಕರೆಸ್ರಿ. ನೀನು ಇನ್ಯಾಕೆ ಹೋಗ್ತೀಯ ಜೀವನ್? ಪಾಪ ಹಿಂಗಾಗೈತೆ ಎಂಬುದು ಗೊತ್ತು. ನಾ ಆಸ್ಪತ್ರೆಗೆ ಬಂದಿತ್ತು, ಇವನು ಯಾಕೆ ಹೋಗ್ತೀನಿ ಅಂತಾನೆ. ಅದಕ್ಕೇನಿ ನಾನು ಯಾಕತ್ತ ಬೇಡ ಕಣಪ್ಪ ಹೋಗ್ಬೇಡ ಅಂತ ನಾನು ಹೇಳಿರು ಕೇಳಲ್ಲ. ನನಗೂ ಅದೃಷ್ಟನಿಗೂ ಏನೆಲ್ಲ ಇದು ಮಾಡ್ದ ಇವನು. ಹೆಸರು ಬರ್ದ ಊರು ತುಂಬಾನ. ಇವಾಗ ನೋಡಿ ಎಂಥ ಪರಿಸ್ಥಿತಿ ಬಂತು. ಭಾಳ ಮೆರ್ದ, ಇವಾಗ ಸರಿಯಾಗಿ ಆಗೈತೆ. ಹಿಂಗಾಗಬಾರ್ದಾಗಿತ್ತು. ನನಗೂ ತುಂಬ ಬೇಜಾರಾಯಿತು ಜೀವನ್. ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಬಿಡು. ಎಂಥವ್ರು ಹೆಂಗೆಂಗೋ ಇರ್ತಾರೆ ಪಾಪ. ನೋಡಪ್ಪ, ನಿನ್ಗೆ ಹಿಂಗೆ ಆಗಬಾರ್ದಾಗಿತ್ತು. ನನಗೂ ತುಂಬ ಬೇಜಾರಾಯಿತು ಜೀವನ್. ನೀನು ನೋಡ್ಬಿಟ್ಟು ಏನು ಮಾಡೋದು? ಎಂತೆಂಥವ್ರು ಮೋಸ ಮಾಡಿದವರು, ಅಣ್ಣ ತಮ್ಮಗಳಿಗೆ ಮೋಸ ಮಾಡಿದವರು, ಅವರೆಲ್ಲ ಚೆನ್ನಾಗಿರ್ತಾರೆ. ಇವಳು ಬೇರೆ ಒಬ್ಬಳು ಅಣ್ಣ ತಮ್ಮಗಳಿಗೆ ಮೋಸ ಮಾಡ್ದವ್ರು. ಏನು ಮಾಡೋಕ್ಕಾಗಲಿಲ್ವಲ್ಲ, ಅದನ್ನು ಮನೆ ಕಟ್ತಾ ಇರೋದನ್ನ ಏನು ಮಾಡೋಕ್ಕಾಗಲಿಲ್ವಲ್ಲ. ಮನೆ ಕೀಳಿಸ್ಬೇಕು ಅಂದ್ಕೊಂಡಿದ್ವಿ, ಕೀಳಿಸ್ಬಿಟ್ವಲ್ಲ. ಅದನ್ನೇನು ಮಾಡೋಕ್ಕಾಗ್ದಿಲ್ಲದಕ್ಕೆ ಹೊಟ್ಟೆ ಊರಿಗೆ ಹಿಂಗೆ ಮಾತಾಡ್ತಾ ಇದ್ದಾಳೆ. ಮಾತಾಡಲಿ, ಎಷ್ಟು ಮಾತಾಡ್ತಾರೋ ಮಾತಾಡಲಿ. ಏನು ಮಾಡೋದಮ್ಮ, ನಮ್ಮಂಥವ್ರಿಗೆ ಆಗುತ್ತೆ ಬರೀ ಇಂಥದ್ದೆಲ್ಲನ. ಬರೀ ಬಡವ್ರಿಗೆ ನಮ್ಮ ಕಷ್ಟ ಬರೋದು. ಯಾರನ್ನ ಕೆಲಸದಾಗಿರೋ ಅಂಥವ್ರಿಗೆ, ದುಡ್ಡು ಕಾಸು ಇರೋ ಅಂಥವ್ರಿಗೆ, ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗ್ತಾರಲ್ಲಮ್ಮ, ಚೆನ್ನಾಗಿ ಸಂಬಳ ಅದು ದುಡಿತಿರ್ತಾರಲ್ಲ, ಅಂಥವ್ರಿಗಾದ್ರೂ ಬಿಡಪ್ಪ, ಏನಾದ್ರೂ ನಿಭಾಯಿಸ್ತಾರೆ, ಏನಾದ್ರೂ ಅವ್ರಿಗೇನೇನು ಆಗಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮಂಥವ್ರಿಗಾದರೆ ಎಷ್ಟು ಕಷ್ಟ ಗೊತ್ತೆ. 2 ಲಕ್ಷ ರೂಪಾಯಿ ದುಡ್ಡ ಬಡ್ಡಿ ಇಸ್ಕೊಂಡಿದ್ದೀನಿ. 2 ಲಕ್ಷನೂ 10 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಡಿರೋದು ಗೊತ್ತೆ. ಯಪ್ಪ, ಭಾಳ ಕಷ್ಟ ಕಣಮ್ಮ. ಅಯ್ಯೋ, ಇವಾಗಿನ ಕಾಲದಾಗೆ ನಾನು ಬಡ್ಡಿ ಬಗ್ಗೆ ಮುಂತಾಗೆ 2 ಲಕ್ಷ ಇಸ್ಕೊಂಬಂದಿದ್ದೀನಿ. ತಿಂಗ್ಳಾಗ್ತಿದ್ದಂಗೆ ಬಡ್ಡಿ ಕೊಡಬೇಕು, 10 ರೂಪಾಯಿ ಬಡ್ಡಿ. ಸಕ್ಕತ್ತು ಬಡ್ಡಿ. ಅಪ್ಪ ಏನು ಮಾಡೋದು? ಇವ್ರಪ್ಪ ಏನು ಕೊಡಲಿಲ್ವೇನಲ್ಲಿ? ಸರಿಯಾಗೈತಿ, ಅದಕ್ಕೆ ನೋಡ್ತಾನೆ ಹೋಗ್ತಾ ಇದ್ದೀನಿ ಇವನಿಗೆ. ಭಾಳ ಮೆರಿತಾ ಇದ್ದ ಇವನು ನಮ್ಮ ಕಣ್ಣೆದ್ರಿಗೆ. ಅವರಪ್ಪ 1 ರೂಪಾಯಿ ಕೊಟ್ಟಿಲ್ಲ. ಅವ್ನು ಹಣೆ ಬರೋಕ್ಕೆ ಕೇಳಕ್ಕೆ ಹೋಗಿದ್ಕೆ ಅಂತ ಮಾತಾಡ್ದ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ಕೊಡೋದೇ ಇಲ್ಲ ಅಂತಂದ. ಅವ್ನು ಕೊಟ್ಟರು, ನಾವು ಅದೃಷ್ಟನ ಅವರೆಲ್ಲ ಈ ಥರಲ್ಲಿ ಇಲ್ಲದ್ದು ಹೇಳ್ಕೊಟ್ರು. ಅಲ್ಲ, ಈ ನನ್ನ ಮಗ ನೋಡ್ತಾ ಹೋಗ್ತಾನೆ. ನನಗೆ ಇವಾಗ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ತುಂಬ ಖುಷಿಯಾಗೈತೆ ಅನಿಸುತ್ತೆ ಇವನಿಗೆ. ನೋಡ್ತಾ ಹೋಗ್ತಾನೆ. ನೋಡು ಹೆಂಗೆ ನೋಡ್ತಾ ಹೋಗ್ತಾ ಇದ್ದಾನೆ. ಇತ್ಲಾಗ ನಿನ್ನ ಕಡೆಗೆ ನೋಡ್ತಾ ಇದ್ದಾನೆ. ಇವಾಗ ಒಂಥರ ಅವನಿಗೆ ಖುಷಿಯಾಗಿರುತ್ತೆ ಬಿಡು. ನಿನಗೂ ಬಂದಿದ್ದು ಅವನಿಗೂ ಒಂದಲ್ಲ ಒಂದಿನ ಬರುತ್ತೆ. ನಾನೆಲ್ಲ ಸಂತೋಷ ಪಡ್ಲೇಳು. ನಮಗೆ ಕಷ್ಟ ಬಂದೈತಿ, ಏನು ಮಾಡೋಕ್ಕಾಗುತ್ತೆ? ಕಷ್ಟ ಬಂದಿರೋದನ್ನ ನಾವು ಅನುಭವಿಸ್ಬೇಕು. ನೋಡಿ ನಗ್ಲೇಳು ಬಿಡು. ಒಂದಲ್ಲ ಒಂದಿನ ನಗ್ಲೇಳು. ಅಲ್ಲಿ ಕಾಣ್ತಾವ್ ನಕ್ಕರವ ಅಷ್ಟೇನೆ. ಅವ್ರಿಗೂ ಒಂದಲ್ಲ ಒಂದಿನ ಇಂಥ ಕಷ್ಟ ಬಂದೇ ಬರುತ್ತೆ. ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಮಗನ್ನ ನಾವು ಯೋಟ ಎಂದಿದ್ದೀವಿ ಗೊತ್ತೇ. ಅಯ್ಯಪ್ಪ, ನಮ್ಮಂಥ ಕಷ್ಟ ಯಾರಿಗೂ ಬೇಡ ಕಣಿತಾರಮ್ಮ. ಮತ್ತು ನೋಡಿ, ಇಂಥ ನನ್ನ ಮಕ್ಳಿಗೆ ಏನೇನು ಆಗಲ್ಲ, ಗನ್ವಾಗಿರ್ತಾರೆ. ಗನ್ವಾಗಿ ಒಳ್ಳೆ ಸಂಬಳ ದುಡ್ಕೊಂಡು
ಇವಾಗಲೇ ಮನೆ ಕೀಳಿಸಿದಾನೆ, ಮನೆ ಕೀಳಿಸಿ ಮನೆ ಕಟ್ಟಿಸ್ಬೇಕು ಅಂತ ಹೋಗ್ತಾ ಇದ್ದಾನೆ. ಬಿಡಬಾರ್ದಾಗಿತ್ತು. ತಾರು ಅಕ್ಕ, ನೀವು ಬಿಡಬಾರ್ದಾಗಿತ್ತು. ಅದ್ರಾಗ ನೀವು ಭಾಗ ತಗೋಬೇಕಾಗಿತ್ತು. ಆಲೆ ಹೆಸ್ರಿಗೆ ಮಾಡ್ಸೈತಲ್ಲ ನಮ್ಮ ಅಯ್ಯಪ್ಪ, ಎಲ್ಲ ಕೇಳಿ ಎಲ್ಲರ ತಗೋ ಕೇಳೈತೆ. ಆಗಲ್ಲ ಕಣಪ್ಪ, ಆಲೆ ನೀವೆಲ್ಲ ಸೈನ್ ಹಾಕ್ಬಿಟ್ಟಿದ್ದೀರ, ಅಲ್ಲೇ ಅವ್ರ ಹೆಸ್ರಿಗೆ ಆಗೈತೆ. ಅವ್ರ ಹೆಸ್ರಿಗೆ ಆಗಿರೋದ್ರಿಂದ ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಂಬೋದು ಅಂತ ಸುಮ್ಮನಾದ್ವಿ ಕಣಪ್ಪ. ಏನು ಮಾಡೋದು, ಹಿಂಗೆ ಆಗ್ಬಿಡ್ತು. ಬಿಡಬಾರ್ದಾಗಿತ್ತು ಹೇಳಿ ನೀವು ಅವ್ರಿಗೆ ಮನೇನ. ಏನೇ ಅಂತಂದ್ರೂ ಬಿಡಬಾರ್ದಾಗಿತ್ತು. ಭಾಳ ಮೋಸ ಆಯ್ತು ನಿಮಗೆ. ಇಬ್ಬರಲ್ಗೂ ಭಾಗ ಇರಬೇಕಾಗಿತ್ತಮ್ಮ ಅಂತದ್ರಾಗೆ. ಯಾವಾಗ ಹಿಂಗೆ ಏನೋ ಆಯಿತು ಅಂತ ಹೇಳಿ ಬರ್ಕೊಟ್ಟಿದ್ರು ಇವರು. ದುಡ್ಡು ಅದು ಕೊಡೋಕ್ಕಾಗಲ್ಲ ಅಂತೇಳಿ ಮನೆಯಾಗ ಭಾಗ ಇಲ್ಲ ಅಂತ ಬರ್ಕೊಟ್ಟಿದ್ರು. ನೋಡಿ ಅಂತ ಕೆಲಸ ಆಯಿತು. ಒಂದಿಷ್ಟಾದರೂ ಇದ್ದಿದ್ರೆ ಇವತ್ತು ಒಂದಿಷ್ಟಾದರೂ ಕಟ್ಕೊಬೋದಾಯ್ತು. ಇವತ್ತು 2 ಮನೆ ಅಷ್ಟು ಜಾಗ, ಮುಂದೆಲ್ಲ ಜಾಗ ಐತೆ, ಹಿಂದೆ ಮನೆ ಎಲ್ಲ ಕಿತ್ತಿರೋದು. ಇವಾಗ ಎಷ್ಟೊಂದು ಜಾಗ ಐತೆ ಎಲ್ಲ ಕಿತ್ತಿರೋದಕ್ಕೆ. ಇವಾಗ ನೀನು ಬೇಸ್ಮಟ್ಟ ಮಾಡಿ ಹೊಸ ಮನೆ ಕಟ್ಟೋದೇ ಅಮ್ಮ ಇರೋದು. ಅಷ್ಟು ಮುಂದುವರೆದವ್ರು ಅವ್ರು ಇವಾಗ. ಇಲ್ಲ, ಬಿಡಬಾರ್ದಾಗಿತ್ತು ತಾರು ಅಕ್ಕ. ನೀವು ನಿಜ ಎಂಥ ಕೆಲಸ ಮಾಡ್ಕೊಂಡ್ರಿ. ನಾನು ಏನಾನ ಚೆನ್ನಾಗಿದ್ದಿದ್ರೆ ನಿಮಗೆ ನಿಜ ಅದನ್ನು ಬಗೆಹರಿಸ್ಕೊಡ್ತಿದ್ದೆ. ನಿಮಗೂ ಅದರ ಭಾಗ ಬರೋ ಥರ ಮಾಡ್ತಾಯಿದ್ದೆ. ನಾನು ಚೆನ್ನಾಗಿದ್ದಿದ್ರೆ ಇವಾಗ ಏನಾದ್ರೂ ಮಾಡಿಕೊಡ್ತಿದ್ದೆ ಅಕ್ಕ, ಮಾಡಿಕೊಡ್ತಿದ್ದೆ. ಇವಾಗ ಹಿಂಗಾಗಿರೋದ್ರಿಂದ ನನಗೆ ಪಾಪ ಸಮಸ್ಯೆ ಆಗೈತೆ. ನಿಮಗೆ ನಾನು ನೋಡೋಕ್ಕಾಗಲ್ಲ ಪಾಪ ನಿಮಗೆ. ನಿಜ ನನಗೆ ಒಂಥರ ಹಿಂಗೆ ಆಗ್ತೈತೆ ಅಂದರೆ ನಿಮ್ಮನ್ನು ನೋಡಿದ್ರೆ, ನೋಡಪ್ಪ ಇದೇನು ಇಂಥ ಮೋಸ ಮಾಡಿಬಿಟ್ರು ಪಾಪ, ಮನೆ ಇಲ್ದಂಗೆ ಮಾಡಿಬಿಟ್ರು ಇವರು ಅಂತ. ನನ್ನ ಮಗ ಇವನು ಇದಾನೆ, ಇವನು ಅಯ್ಯೋ ಅಯ್ಯೋ ನನ್ನ ಹತ್ರ ಎಲ್ಲ ಮಸ್ತಾಗಿ ಕಿತ್ಕೊಂಡು ತಿಂದಿದ್ದಾನೆ. ನನ್ನ ಹತ್ರ ಕಿತ್ಕೊಂಡು ತಿಂದು ಉದ್ಧಾರ ಆಗಿರೋದು ನನ್ನ ಮಗ. ಹುಡ್ಗನ ಜೊತೆಗೆ ಬರೋನಲ್ಲ ನಮ್ಮ ಮನೆಗೆ ನಾನು ಕೋಳಿ ಸಾರು ಮಾಡಿದರೆ ಮಸ್ತ್ ತಗೊಂಬಕ್ಕಿಟ್ಟಿದ್ವಿ. ನಾವು ಯಾತನ ಮಾಡಲಿ, ಬಾರಪ್ಪ ಉಣ್ಣು ಬಾರಪ್ಪ ಉಣ್ಣು ಅಂತ ನಮ್ಮ ಮನೆಗೆ ಮಸ್ತಾಗಿ ತಿಂದೋಗಾನು. ಗಾನವ ತಿಂದೋಗಾನು ಕಣೆ. ಏನೊಂದು ಚಪಾತಿ ಮಾಡಿದರೆ ಒಂದು 7-8 ಚಪಾತಿ ತಿಂದೋಗಾನು. ಹೆಂಗೆ ತಿಂಬ ನಂಗೇನು ಕೋಳಿ ಸಾರು ಮಾಡಿದರೆ ತಪ್ಪಲೆನೇ ಮುಂದೆ ಕಿತ್ತಿದ್ದೆ. ತಪ್ಪಲೆಗಳ ಹಾಕ್ಯಾಕೊಂಡು ತಿಂಬಾನು ನನ್ನ ಮಗ. ಯಮ್ಮ ನಾನು ಉಂದಿದ್ರು ಅವ್ನಿಗೆ ಇಕ್ಕೊಂಬ ನಮ್ಮ ಹುಡ್ಗ. ಅಯ್ಯೋ ಹೆಂಗೆ ನೋಡು, ಕೋಳಿ ಸಾರು ಮಾಡಿದೀವಿ ಅಂದರೆ 2-3 ಊಟ ಇಲ್ಲೇ ಉಂಬಾನು. ನಮ್ಮ ಮನೆಯಾಗ ಉಂಡ್ಕೊಂಡು ನಮ್ಮ ಮನೆಗೇನೆ ಕೇಳಿ ಬಯಸ್ತಾನೆ. ನಮ್ಮ ಮನೆಯಾಗ ಉಂಡ್ಕೊಂಡು ಹೆಂಗೆ ಇದು ಮಾಡ್ದ ಗೊತ್ತೇ. ನನ್ನ ಮಗನ ನೋಡ್ಬಿಟ್ರೆ ನನಗೆ ಅದಕ್ಕೆ ಅಷ್ಟೇ ಸಿಟ್ಟು ಬರಲ್ಲ. ಬರೇ ಅಯ್ಯೋ ನಮ್ಮ ಮನೆಯಾಗ ಉಂಡು ನಮ್ಮ ಮನೆಯಾಗ ದೊಡ್ಡನಾಗಿರೋದೆ ಅವನು. ಒಂದೇನು ಹೇಳ್ತಿರ್ತಾಗ. ಮತ್ತೆ ಹೇಳು ಹಂಗೆ. ಮತ್ತೆ ತಿಂದು ಉಂಡೋದರೇನೆ ನಮಗೆ ನೆನ್ಸಲ್ಲ. ನಮಗೆ ಅವರೇ ಶತ್ರುಗಳಾಗ್ತಾರೆ. ನಾವು ಯಾರು ಒಳ್ಳೇದು ಮಾಡೋಕೆ ಹೋಗ್ತೀವೋ ಅವರೇ ನಮಗೆ ಶತ್ರುಗಳಾಗ್ತಾರೆ. ಬಿಡತ್ಲಾಗ ಹೋಗ್ಲಿ ಪಾಪ. ನಿನ್ನಂತೂ ನೋಡೋಕ್ಕಾಗಲ್ಲ, ನನಗೆ ಭಾಳ ಬೇಜಾರಾಗುತ್ತೆ. ಸಡನ್ನಾಗೆ ಚೆನ್ನಾಗಿದ್ದವ್ರಿಗೆ ಹಿಂಗೆ ಆಗ್ಬಿಟ್ರೆ ಭಾಳ ಬೇಜಾರಾಗುತ್ತೆ ಅಲ್ವೇ. ಒಂಥರ ನೋಡಿಬಿಟ್ರೆ ಹಿಂಗೆ ಇದೇನಪ್ಪ ಇದು ಹಿಂಗೆ ಅನಿಸುತ್ತೆ. ಸೊ ಹಿಂಗಾಗಬಾರ್ದು ಯಾರಿಗೇ ಆಗಲಿ. ಏನು ಮಾಡೋದಕ್ಕ, ದೇವ್ರ ಮನೆಗೆ ಕಣ್ಣಿಲ್ಲ. ನಾನೇನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನನ್ನೇ ಮಾಡಿಲ್ಲ. ನಾನು ಯಾರಿಗೂ ಏನೋ ಅಂತ ಕೆಲಸ ಮಾಡ್ದವನಲ್ಲ. ನಾನು ಹಿಂಗೆ ಅಂತಂದರೆ ನಾನು ಒಂಥರ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನಂಗೆ ಇರೋನು ನಾನು. ಅಂತದ್ರಾಗ ದೇವ್ರಮ್ಮ ನನಗಿಂತ ಕಷ್ಟ ಕೊಟ್ಬಿಟ್ಟ. ಏನು ಮಾಡಲಿ, ನೋವು ಕಣಕ್ಕ. ಸೊ ಇವಾಗ ಜಾಸ್ತಿ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಂಬಕ್ಕಲ್ಲ, ಹಂಗೆ ನೋವು. ಇಂಥದ್ರಾಗೆ ಇವತ್ತು ಆಟ ಬಾಡಿಗೆ ಇಟ್ಕೊಂಡು ನೀನು ಅಲ್ಲಿಗೆ ಹೋಗ್ತೀನಿ ಅಂತೀಯ. ಹೋಗು. ಏನು ಮಾಡೋದಪ್ಪ, ಸುಮ್ಮನಿರು. 1-2 ದಿನ ಅಂದ್ರೆ ಸುಮ್ಮನೆ ಇರಲ್ಲ ನೀನು. ಇಲ್ಲ ಅಮ್ಮ, ಹುಡುಗಿನ ಏನಾದರೂ ಮಾಡಿ ಮದುವೆ ಆಗಲೇಬೇಕು. ಮದುವೆ ಆದರೆ ಅಲ್ವೇನಕ್ಕ, ಹೆಂಗೋ ಅವರಾದರೂ ದುಡಿತಾರೆ. ಏನಾದರೂ ಕೆಲಸಕ್ಕೆ ಏನಾದರೂ ಗಾರ್ಮೆಂಟ್ಸ್ಗೆ ಏನಾದರೂ ಕಳಿಸಿದ್ರೆ ಹೆಂಗೆ ದುಡ್ದಾದರೂ ಆಗ್ತಾರೆ. ನನಗೆ ಸ್ವಲ್ಪ ಇವಾಗ ಕಾಲು ಬೇರೆ ಮುರಿದಿರೋದ್ರಿಂದ ಏನಾದರೂ ಕೆಲಸಕ್ಕಾದರೂ ಕಳಿಸ್ಬೋದು. ಒಂದು ಬಟ್ಟೆ ಅಂಗಡಿಗಾಗಲಿ, ಒಂದು ಗಾರ್ಮೆಂಟ್ಸ್ಗಾಗಲಿ, ಏನಕ್ಕೋ ಹೋಗಿ ಒಂದು ಜೀವನ ಮಾಡ್ಬೋದು. ಇವಾಗ ನಿನ್ನ ಮನೆ ಕೆಲಸ ಮಾಡ್ಕೊಂಡ್ರು ಅವಳು ಎಲ್ಲಾದರೂ ಹೊರಗೆ ಹೋಗಿ ದುಡ್ಕೊಂಬರ್ತಾಳೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊ. ನನಗೂ ಏನಾದರೂ ಒಂದು ಲೈಫನ್ನು ಸಿಗುತ್ತೆ ಎಂಬುದಕ್ಕೋಸ್ಕರ ಹುಡ್ಗಿನ ಬಿಟ್ಟರೆ ಬೇರೆ ಇನ್ಯಾರು ಆಗಲ್ಲ ಕಣಮ್ಮ. ಅದಕ್ಕೋಸ್ಕರ ಹುಡುಗಿ ಒಳ್ಳೆ ಹುಡುಗಿ ಒಪ್ಕೊಬಿಟ್ಟಿತ್ತು. ಹುಡ್ಗಿನ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇವಾಗ ಹಿಂಗೆ ಹೇಳ್ತಾ ಇರೋದಷ್ಟೇ. ಸರಿ ಆಯ್ತಪ್ಪ, ಅದೇನೇನು ಮಾಡ್ತೇವೆ ಮಾಡು, ಹೋಗ್ಬಾ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹಿಂಗಿದ್ದವನು ಹಿಂಗಾಗ್ಬಿಟ್ಟೆ. ನಾನು ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದ್ರೂ ಇವತ್ತು ನಾನು ಸ್ವಾತಿನ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಸ್ವಾತಿನ ಮಾತಾಡಿಸಿ ಮದುವೆ ಆಗಲೇಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮಾತಾಡಿಸ್ತೀನಿ, ಬಿಡಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.